ತಟ್ಟಲಿ गोदावरी सरस्वती नर्मदा सिंधु कावेरी जलासनिग्रहं गंगा पवित्र देवताभ्युनमहं शंकुस्थापेन ಪ್ರಥಮವಾಗಿ ಈ ಯೋಜನೆಯನ್ನು ಮೊದಲು ಗುದ್ದಲಿ ಪೂಜೆಯನ್ನು ಮಾಡಿದಂಥ ಕೀರ್ತಿ ಈ ಕ್ಷೇತ್ರದ ಮತದಾರರಿಗೆ ಸಲ್ತಕ್ಕಂಥದ್ದು. ಯಾಕೆಂದರೆ ಅವರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಇವತ್ತು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡೋಕ್ಕೆ, ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ನಾವು ಹೇಳ್ಬಾರ್ದು. ಅದನ್ನು ಆರೋಗ್ಯವನ್ನು ಸುಧಾರಣೆ ಪಡಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಪ್ರಾರಂಭವನ್ನು ಮಾಡಿ ಈಗಾಗಲೇ 2 ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ನಾನು ಸಾರ್ವಜನಿಕರಲ್ಲೂ ವಿನಂತಿಯನ್ನು ಮಾಡಿದ್ದೀನಿ, ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕೆ ದೂರದ ಬೆಟ್ಟ ನುಣಿಗೆ ಅಂತಕ್ಕಂಥದ್ದನ್ನು ತೋರಿಸಿ ತಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ರ ಬದಲು ಇಲ್ಲಿರ್ತಕ್ಕಂಥದ್ರಲ್ಲಿ 1 ದಿವಸ ಅಲ್ಲ 2 ದಿವಸ ಅಲ್ಲ ಪರೀಕ್ಷೆಯನ್ನು ಮಾಡಿಸಿ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆ ಬಂದಿದೆ. ಈ ಯೋಜನೆಗೆ ಮತ್ತು ಸಾರ್ವಜನಿಕರಿಗೆ ನನ್ನ ವಿನಂತಿ, ಈ ಯೋಜನೆಯ ಸದುಪಯೋಗವನ್ನು ತಾವು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ವಿನಂತಿಯನ್ನು ನಾನು ಆಯುಷ್ ಮಂದಿರ ಅಂತಕ್ಕಂಥದ್ದನ್ನು ನಾಮಕರಣ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ PM ಹಬೀಬ್ ಮತ್ತು 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು 1 ಗ್ರಾಮಗಳ ಉಪಕೇಂದ್ರಗಳಿಗೆ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಹಾಸ್ಪಿಟಲ್ ಮತ್ತು ಕ್ವಾರ್ಟರ್ಸ್ ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 19 ಮಂಜೂರಾಗಿರ್ತಕ್ಕಂಥ ಒಟ್ಟು 23, ಅದು ಬೇಲೂರು ತಾಲೂಕಿಗೆ 19, ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಗೆ 4, ಒಟ್ಟು 23 ನಮ್ಮ ತಾಲೂಕಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೀವಿ. ಬಹುಮುಖ್ಯವಾಗಿ ಈ ಯೋಜನೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಏನು ಮನೆಗೆ ಆರೋಗ್ಯ ಅಂತಕ್ಕಂಥದ್ದಿದೆ, ಮಧ್ಯರಾತ್ರಿನಲ್ಲಿ ಬೆಳಗ್ಗೆ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಕೂಡಲೇ ಆ ಒಂದು ಉಪಕೇಂದ್ರದ ಡಾಕ್ಟರ್ಗಳು ಸಂಪರ್ಕಿಸಿ ಅವರ ಆರೋಗ್ಯವನ್ನು ಸುಧಾರಿಸಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಬಹುಶಃ ನನ್ನ ಈ ಕ್ಷೇತ್ರದ ಅದೃಷ್ಟ ಅನ್ಸುತ್ತೆ. ಏನು ಈಗ ನಮ್ಮ ಮಾನ್ಯ ಶಾಸಕರ ಹೇಳಿದಾಗ 19 ಉಪಕೇಂದ್ರಗಳಲ್ಲಿ ಈ ಆಯುಷ್ಮಾನ್ ಆರೋಗ್ಯ ಮಂದಿರ ಸ್ಯಾಂಕ್ಷನ್ ಆಗಿದೆ. ಈಗ 4 ಉಪಕೇಂದ್ರಗಳ ಕಟ್ಟಡಕ್ಕೆ ಈಗಾಗಲೇ ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರು ಈಗ 2 ಆಗಿ ಗುದ್ದಲಿ ಪೂಜೆ ಇಟ್ಕೊಂಡಿದ್ದಾರೆ. ಉದ್ದೇಶ ಏನಂತಂದರೆ ಗ್ರಾಮೀಣ ಭಾಗದ ಮನೆಗೆ ಆರೋಗ್ಯ, ಎಲ್ಲೆಡಿಗೂ ಆರೋಗ್ಯ ಅನ್ನೋದ್ರ ಮನೆಗೆ ಆರೋಗ್ಯ ಕೊಡೋ ಒಂದು ದೃಷ್ಟಿಯಲ್ಲಿ ಇಲ್ಲಿ ಪ್ರತಿಯೊಂದು ಚಿಕ್ಕ ಪುಟ್ಟದಕ್ಕೆ ಅಂತೇಳಿ ಜನ ಎಲ್ಲೂ ಓಡಾಡಬಾರ್ದು ಅಂಥೇಳಿ ಇತ್ತೀಚೆಗೆ ಮೊದಲಿದ್ದು ಸಾಂಕ್ರಾಮಿಕ ಕಾಯಿಲೆಗಳು ಇದು ಏನೋ ಕಾಲ್ರಾ, ಪ್ಲೇಗು ಈ ಥರದ್ದು ಕಾಯಿಲೆಗಳು ಅವೆಲ್ಲ ವಾಂತಿ ಭೇದಿ ಈ ಥರದ ಇತ್ತೀಚೆಗೆ ಸಾಂಕ್ರಾಮಿಕ ಕಾಯಿಲೆಗಳು ಹೋಗಿ ಅಸಾಂಕ್ರಾಮಿಕ ಕಾಯಿಲೆಗಳು ಜಾಸ್ತಿ, NCD ಅಂತ ಏನಂತೀವಿ, ಶುಗರು BP ಇಂದನೇ ಜಾಸ್ತಿ ಸಾವು ನೋವುಗಳು ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ. ಹಾಗಾಗ್ಬಿಟ್ಟು ಅವರಿಗೆ ಮನೆಗೆ ಈಗ ನಮ್ಮಲ್ಲಿ ಈಗ ಗೃಹ ಆರೋಗ್ಯ ಅಂತೇಳಿ ಈಗ ಅದು ನಡೀತಾ ಇದೆ. ಮನೆಗೆ ಸಮೀಕ್ಷೆ ಮಾಡಿ 30 ವರ್ಷದ ಮೇಲ್ಪಟ್ಟವ್ರಿಗೆಲ್ರಿಗೂ ಶುಗರು BPನ ಈಗಾಗಲೇ ಆಶಾ ಕಾರ್ಯಕರ್ತರ ಮುಖಾಂತರ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಮುಖಾಂತರ ನಾವು ಕೂಡ ಅಷ್ಟೇ ಮನೆಗೆ ತೆರಳಿ ಎಲ್ಲ ಮನೆಯಲ್ಲಿ ಎಷ್ಟು ಜನಕ್ಕೆ ಏನೇನು ತೊಂದರೆ ಇದೆ ಅಂದ್ಬಿಟ್ಟು ಆಯಾ ಗ್ರಾಮದಲ್ಲೇ ನಾವು ಪರಿಶೀಲನೆ ಮಾಡಿ ಎಷ್ಟು ಜನಕ್ಕೆ ನಮ್ಮ ಏರಿಯಾದಲ್ಲಿ ಯಾವ ಜನಗಳಿಗೆ ಜಾಸ್ತಿ ಏನು ತೊಂದರೆ ಇದೆ ಅಂದ್ಬಿಟ್ಟು ನಮ್ಮ ಇಲಾಖೆ ಸಮೀಕ್ಷೆ ಮಾಡಿಬಿಟ್ಟು ಆಯಾ ಕೇಂದ್ರಗಳಲ್ಲಿ ಎಲ್ಲಿ ಹೆಚ್ಚಿಗೆ ರೋಗಿಗಳು ಆ ಥರ ಕಂಡು ಬರ್ತಾರೆ ಅಂಥ ಕಡೆ ಈ ಥರ ಉಪಕೇಂದ್ರಗಳ ಇದು ಆಯುಷ್ಮಾನ್ ಆರೋಗ್ಯ ಒಂದು ಈ ಸ್ಕೀಮಲ್ಲಿ ಈಗಾಗಲೇ ಉಪಕೇಂದ್ರಗಳನ್ನು ಕಟ್ತಾ ಇದ್ದೀವಿ.